ಟಾಪ್ 5 ಬೆಸ್ಟ್ ಫೋನ್ಸ್ ಅಂಡರ್ 10,000. ನೀವೇನಾದ್ರೂ 10,000 ರೂಪಾಯಿ ಒಳಗಡೆ ಒಂದು ಫೋನ್ ತಗೊಳ್ಬೇಕು ಅಂತಿದ್ದೀರಾ, ಆದರೆ ಗೊತ್ತಾಗ್ತಿಲ್ವಾ ಯಾವ್ದು ತಗೊಳ್ಬೇಕು ಅಂತ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು 10,000 ರೂಪಾಯಿ ಒಳಗಡೆ ಸಿಗುವ ಟಾಪ್ 5 ಬೆಸ್ಟ್ 5G ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಖುಷಿ ವಿಷಯ ಏನಂದ್ರೆ ಕಡಿಮೆ ಪ್ರೈಸ್ ರೇಂಜ್ ಅಲ್ಲಿ ಸಹ ಪವರ್ಫುಲ್ ಮತ್ತು ಬೆಸ್ಟ್ 5G ಸ್ಮಾರ್ಟ್ ಫೋನ್ ಸಿಗ್ತಾ ಇದೆ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ 5ನೇ ಸ್ಥಾನದಲ್ಲಿರುವ ಫೋನ್ ಬಗ್ಗೆ ಮಾತಾಡೋಣ. ಇದು ರೆಡ್ಮಿ A4. ಈ ಫೋನ್ನಲ್ಲಿರೋ ಫೀಚರ್ ರೆಡ್ಮಿ 14C ಇದೆ, ಆದರೆ ಈ ಫೋನ್ ಹೊಸದಲ್ಲ, ಸ್ವಲ್ಪ ಓಲ್ಡ್ ಆಗಿದೆ. ಆದ್ರಿಂದ ಇದು ಆಂಡ್ರಾಯ್ಡ್ 14ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಸಾಫ್ಟ್ವೇರ್ನಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ಸ್ ಬರುತ್ತೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಇದರಲ್ಲಿ ಕಾಲ್ ರೆಕಾರ್ಡಿಂಗ್ ಮಾಡ್ಬೋದು, ಏಕೆಂದರೆ ಇದರಲ್ಲಿ ಗೂಗಲ್ ಡೈಲರ್ ಇಲ್ಲ. ಫೋನ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಗ್ಲಾಸ್ ಬ್ಯಾಕ್ ಇದೆ ಅಂತ ಅನ್ಸುತ್ತೆ, ಆದರೆ ಇದನ್ನ ಪಾಲಿಕಾರ್ಬನೇಟ್ ಮೆಟೀರಿಯಲ್ ಇಂದ ಕೊಟ್ಟಿದ್ದಾರೆ. ಕ್ಯಾಮ್ರಾ ಡಿಸೈನ್ ಸರ್ಕಲ್ ಶೇಪ್ ಅಲ್ಲಿ ಇದೆ. 10,000 ರೂಪಾಯಲ್ಲಿ ಇದರ ಡಿಸ್ಪ್ಲೇ ಅಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ. ಇದರಲ್ಲಿ HD+ ಡಿಸ್ಪ್ಲೇ ಇದೆ, ಮೇಲ್ಗಡೆ ನಾಚ್ ಆಪ್ಷನ್ ನ ಕೊಟ್ಟಿದ್ದಾರೆ ಮತ್ತು 600 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಬ್ಲೆಜಲ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ, ಆದರೆ ಇದರ ಪ್ರೈಸ್ ರೇಂಜ್ಗೆ ಡಿಸ್ಪ್ಲೇ ಮತ್ತು ಡಿಸೈನ್ ಚೆನ್ನಾಗಿದೆ. ಮತ್ತು ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಇದೆ. ಈ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿದೆ ಮತ್ತು ಈ ಫೋನ್ ಥ್ರೋಟಲ್ ಆಗಿಲ್ಲ. ಇದರಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇದರಲ್ಲಿ 5160 mAh ಬ್ಯಾಟರಿ ಸಿಗ್ತದೆ, 33 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಮತ್ತು ಇದರ ಬ್ಯಾಕ್ ನಲ್ಲಿ 50 MP ಕ್ಯಾಮ್ರಾ ಇದೆ, ಆದರೆ ಡೀಟೇಲ್ ಆಗಿ ಅಷ್ಟೊಂದು ಚೆನ್ನಾಗಿಲ್ಲ. ಮತ್ತು ಈ ಪ್ರೈಸ್ ನಲ್ಲಿ ಯಾವುದೇ ಫೋನ್ ಅಲ್ಟ್ರಾ ವೈಡ್ ಸೆನ್ಸರ್ ಸಿಗೋದಿಲ್ಲ. 4K ವಿಡಿಯೋಸ್ ರೆಕಾರ್ಡ್ ಮಾಡಲು ಸಾಧ್ಯವಿಲ್ಲ. ಆದರೆ ರೆಡ್ಮಿ ಬಡ್ಜೆಟ್ ಫೋನ್ ಆಗಿರೋದ್ರಿಂದ ಈ ಫೋನ್ನ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತೆ ನಮ್ಮ 4ನೇ ಸ್ಥಾನದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 ಇದೆ. ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಸಿಗ್ತದೆ. 5000 mAh ಬ್ಯಾಟ್ರಿ ಇದೆ, ಆದರೆ ಇದರಲ್ಲಿ ಚಾರ್ಜರ್ ಸಪ್ರೇಟ್ ಆಗಿ ಬೈ ಮಾಡಬೇಕು, ಬಾಕ್ಸ್ ಅಲ್ಲಿ ಸಿಗೋದಿಲ್ಲ. ಮತ್ತು ಇದರಲ್ಲಿ HD+ ಡಿಸ್ಪ್ಲೇ ಸಿಗುತ್ತೆ ಮತ್ತು ಇದರಲ್ಲಿ 120Hz ರಿಫ್ರೆಶ್ ರೇಟ್ ಇದೆ. ಆದರೆ ಸಾಫ್ಟ್ವೇರ್ ತುಂಬಾ ಚೆನ್ನಾಗಿದೆ, ಲಾಂಗ್ ಟರ್ಮ್ ಯೂಸ್ ಮಾಡೋರಿಗೆ ಇದು ಚೆನ್ನಾಗಿದೆ. ಈಗ ಇದು ಆಂಡ್ರಾಯ್ಡ್ 15ನಲ್ಲಿ ಬರುತ್ತೆ. ಇದಕ್ಕೆ 4 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಸ್ಯಾಮ್ಸಂಗ್ ಫೋನ್ ತಗೊಳ್ಬೇಕು ಅಂದ್ರೆ ಈ ಫೋನ್ ನಾನು ಸಜೆಸ್ಟ್ ಮಾಡ್ತೀನಿ. ಮತ್ತು 3ನೇ ಸ್ಥಾನದಲ್ಲಿ ಇನ್ಫಿನಿಕ್ಸ್ ನೋಟ್ 56 ಇದೆ. 10,500 ರೂಪಾಯಲ್ಲಿ ಈ ಫೋನ್ ಅವೈಲೇಬಲ್ ಇದೆ. ಬ್ಯಾಕ್ ನಲ್ಲಿ ವೆಗನ್ ಲೆದರ್ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಜಾಸ್ತಿ ಡ್ಯಾಮೇಜ್ ಆಗೋಲ್ಲ. 50 MP ಮೇನ್ ಕ್ಯಾಮ್ರಾ ಇದೆ, ಬೆಸ್ಟ್ ಡೀಟೇಲ್ ಆಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಬ್ಯಾಕ್ ನಲ್ಲಿ ಹಾಲೋ ಲೈಟ್ ಇದೆ, ಆದರೆ ಅಲ್ಟ್ರಾ ವೈಡ್ ಸೆನ್ಸರ್ ಇರೋದಿಲ್ಲ. ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಲ್ಲಿ ಇನ್ಫಿನಿಕ್ಸ್ ನೋಟ್ 50X ತುಂಬಾ ಚೆನ್ನಾಗಿದೆ ಮತ್ತು 120Hz HD+ ಡಿಸ್ಪ್ಲೇ ಇದೆ. ಮತ್ತು ಒನ್ಲಿ ಡ್ರಾಬ್ಯಾಕ್ ಏನಂದ್ರೆ 672 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಮತ್ತು ಇದರ ಡಿಸೈನ್ ನಲ್ಲಿ ಯಾವುದೇ ಇಶ್ಯೂ ಇಲ್ಲ. ಮತ್ತು ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಅಲ್ಟಿಮೇಟ್ ಪ್ರೊಸೆಸರ್ ಸಿಗುತ್ತೆ. ಸಾಫ್ಟ್ವೇರ್ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ಸ್ ಬರುತ್ತೆ, ಅದನ್ನು ಕೂಡ ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. JPL ಡ್ಯೂಯಲ್ ಸ್ಪೀಕರ್ ಕೂಡ ಸಿಗುತ್ತೆ. 5000 mAh ಬ್ಯಾಟ್ರಿ ಸಿಗುತ್ತೆ. 45 ವಾಟ್ ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇನ್ಫಿನಿಕ್ಸ್ ಫೋನ್ನ ಆರಾಮಾಗಿ ತಗೊಳ್ಬೋದು. ಈ ಫೋನ್ 10ರಿಂದ 10,000 ರೂಪಾಯಿ ಒಳಗಡೆ ಸಜೆಸ್ಟ್ ಮಾಡ್ತೀನಿ. 2ನೇ ಸ್ಥಾನದಲ್ಲಿ ಮೋಟೋ G35 ಇದೆ. ಇದರ ಡಿಸೈನ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ನಲ್ಲಿ ವೆಗನ್ ಲೆದರ್ ಇದೆ, 50 MP ಕ್ಯಾಮ್ರಾ ಸಿಗುತ್ತೆ, ಡಿಸೆಂಟ್ ಫೋಟೋಸ್ನ ತೆಗೆಯುತ್ತೆ ಮತ್ತು ಅಲ್ಟ್ರಾ ವೈಡ್ ಸೆನ್ಸರ್ ಇದೆ. 4K ವಿಡಿಯೋಸ್ ರೆಕಾರ್ಡ್ ಕೂಡ ಮಾಡ್ಬೋದು. ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ. 1000 ನೀಟ್ ಪೀಕ್ ಬ್ರೈಟ್ನೆಸ್ ಕೂಡ ಸಿಗುತ್ತೆ. ಔಟ್ನರ್ ಅಲ್ಲಿ ವಿಸಿಬಲ್ ಆಗಿ ಮತ್ತು ಸ್ಮಾಲ್ ಪಂಚೋಲ್ ಕ್ಯಾಮ್ರಾ ಕೂಡ ಸಿಗುತ್ತೆ ಮತ್ತು ಡಾಲ್ಬಿ ಆಟ್ಮಾಸ್ ನೊಂದಿಗೆ ಡ್ಯೂಯಲ್ ಸ್ಪೀಕರ್ ಕೊಟ್ಟಿದ್ದಾರೆ ಮತ್ತು ಇನೋಸ್ಕೋ T760 ಪ್ರೊಸೆಸರ್ ಸಿಗುತ್ತೆ. 10,000 ರೂಪಾಯಲ್ಲಿ ಇದು ಆಸಮ್ ಆಗಿದೆ ಮತ್ತು ಇದು ಆಂಡ್ರಾಯ್ಡ್ 14ನಲ್ಲಿ ಬರುತ್ತೆ. ಇದಕ್ಕೆ ಆಂಡ್ರಾಯ್ಡ್ 15 ಅಪ್ಡೇಟ್ ಕೂಡ ಸಿಗುತ್ತೆ ಮತ್ತು 2 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗುತ್ತೆ. 5000 mAh ಬ್ಯಾಟ್ರಿ ಸಿಗುತ್ತೆ. 20 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲಿ ಬರುತ್ತೆ. ಮೋಟೋ ಫೋನ್ ತಗೊಳ್ಬೇಕು ಅಂದ್ರೆ G35 ಸಾಲಿಡ್ ಆಪ್ಷನ್ ಆಗಿದೆ. ಕೊನೆಯದಾಗಿ 1ನೇ ಸ್ಥಾನದಲ್ಲಿ ಪೋಕೋ M6 ಇದೆ. ಈ ಫೋನ್ ನ್ಯೂ ಫೋನ್ ಅಲ್ಲ, ಸ್ವಲ್ಪ ಓಲ್ಡ್ ಫೋನ್ ಆಗಿದೆ. ಆಂಡ್ರಾಯ್ಡ್ 14ನಲ್ಲಿ ಬರುತ್ತೆ. ಇದಕ್ಕೆ 2 ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಸಾಫ್ಟ್ವೇರ್ನಲ್ಲಿ ಗ್ಲಿಚ್ ಇಲ್ಲ, IR ರಿಮೋಟ್ ಇದೆ, ಸ್ವಲ್ಪ ಬ್ಲಾಟ್ವೇರ್ ಇದೆ, ಇದನ್ನ ಕ್ಲೀನ್ ಮಾಡ್ಬೋದು. ಬ್ಯಾಕ್ ನಲ್ಲಿ ಗ್ಲಾಸ್ ಇದೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಆದರೆ ಇದಕ್ಕೆ ಬ್ಯಾಕ್ ಕವರ್ ಇಲ್ಲದೆ ಯೂಸ್ ಮಾಡಕ್ ಹೋಗ್ಬಿಡಿ. ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. 120Hz ಫುಲ್ HD+ ಡಿಸ್ಪ್ಲೇ ಸಿಗುತ್ತೆ.
550 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಔಟ್ಡೋರ್ ವಿಸಿಬಿಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ಸಿಗ್ತಾ ಇದೆ. ಇದಕ್ಕೆ ಡೀಸೆಂಟ್ ಪರ್ಫಾರ್ಮೆನ್ಸ್ನ ಕೊಡುತ್ತೆ. 1008 MP ಕ್ಯಾಮ್ರಾ ಸಿಗುತ್ತೆ, ಆಸಮ್ ಡೀಟೇಲ್ ಆಗಿ ಕೊಡುತ್ತೆ. ಆದರೆ ಅಲ್ಟ್ರಾ ವೈಡ್ ಸೆನ್ಸರ್ ಇಲ್ಲ ಮತ್ತು 5030 mAh ಬ್ಯಾಟ್ರಿ ಇದೆ. 33 ವಾಟ್ಸ್ ಚಾರ್ಜರ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಪೋಕೋ ಫೋನ್ ಬೇಕು ಅಂದರೆ ಈ ಪೋಕೋ M6 ಸಾಲಿಡ್ ಆಪ್ಷನ್ ಆಗಿದೆ. ಸೊ ನನಗೆ ಬೆಸ್ಟ್ ಫೋನ್ ಅನಿಸಿದ್ದು ಫೋನ್ಸ್ ಬಗ್ಗೆ ಹೇಳಿದ್ದೀನಿ. ಈ ಫೋನ್ಗಳ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.